ಭಾರತದಲ್ಲಿ ಇನ್ನೊಂದು ರಾಜ್ಯ ಉದಯವಾಗುವ ಕಾಲ ಹತ್ತಿರಕ್ಕೆ ಬರ್ತಾ ಇದೆಯಂತೆ. ಅದ್ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದಲ್ಲಿ ಮತ್ತೊಂದು ರಾಜ್ಯ ಉದಯ. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಭಾರತದ ಕಿರೀಟ ನೈಸರ್ಗಿಕ ಕಳಶದಂತಿರುವ ಲಡಾಖ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತಾ ಇದೆ. ಲಡಾಖ್ ರಾಜ್ಯಕ್ಕೆ ಕೇಂದ್ರ ಸ್ಥಾನಮಾನ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕೇಂದ್ರ ಗೃಹ ಇಲಾಖೆ ಅಲ್ಲಿನ ರಾಜಕೀಯ ಪಕ್ಷಗಳನ್ನ ಮಾತುಕತೆಗೆ ಕರೆದಿದೆ. ಪ್ರಧಾನಿ ಮೋದಿ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿನ 370 ರದ್ದು ಮಾಡಿದ ಬಳಿಕ ಲಡಾಖ್ನನ್ನ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿತ್ತು. ಲಡಾಖ್ ಜನರು ಕೂಡ ಪ್ರತ್ಯೇಕ ರಾಜ್ಯಕ್ಕಾಗಿ ದಶಕಗಳಿಂದ ಬೇಡಿಕೆ ಇಟ್ಟಿದ್ರು. ಇದೀಗ ಅಲ್ಲಿನ ಜನರ ಭಾವನೆಯಂತೆ ಕೇಂದ್ರ ಸರ್ಕಾರ ಲಡಾಖ್ ರಾಜ್ಯ ಮಾಡಲು ಮುಂದಾಗಿದೆ. ಮುಂದಿನ ತಿಂಗಳು ಮೇ ಗೃಹ ಇಲಾಖೆ ಕಾರ್ಯದರ್ಶಿ ನಿತ್ಯಾನಂದನ್ ರೈ ನೇತೃತ್ವದಲ್ಲಿ ಹೈಪವರ್ ಮೀಟಿಂಗ್ ನಾಯಕರು ಚರ್ಚೆ ಮಾಡಲಿದ್ದಾರೆ. ಈ ಸಭೆಗೆ ಕೆಡಿಎ, ಲ್ಯಾಬ್, ಎಲ್ಎಬಿ ಪಕ್ಷದ ನಾಯಕರು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಲಡಾಖ್ ಪ್ರತ್ಯೇಕ ರಾಜ್ಯ ಬೇಡಿಕೆ ಇಟ್ಟು ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ರು. ಇದೀಗ ಇದೇ ವಿಚಾರವನ್ನ ಅಲ್ಲಿನ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ಮುಂದಿಡಲಿವೆ. ಲಡಾಖ್ಗೆ ಪ್ರತ್ಯೇಕ ರಾಜ್ಯ, 2 ಲೋಕಸಭಾ ಕ್ಷೇತ್ರ, ಪ್ರತ್ಯೇಕ ಲೋಕಸೇವಾ ಆಯೋಗ ಸೇರಿ ಹಲವು ಬೇಡಿಕೆ ಇಟ್ಟಿದ್ದಾರೆ. ಲಡಾಖ್ ರಾಜ್ಯವಾದರೆ ಭದ್ರತೆಗೆ ಹೆಚ್ಚು ಅನುಕೂಲ. ಲಡಾಖ್ ರಾಜ್ಯವಾಗುವುದರಿಂದ ಭಾರತಕ್ಕೆ ಹೆಚ್ಚು ಹಿತ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಲಿಸಿದರೆ ಲಡಾಖ್ ಹೆಚ್ಚು ಅಂತಾರಾಷ್ಟೀಯ ಗಡಿಯನ್ನ ಹೊಂದಿದೆ. ಚೀನಾ, ಪಾಕಿಸ್ತಾನ ಹಾವಳಿ ನಿಯಂತ್ರಣಕ್ಕೆ ಲಡಾಖ್ ಅನುಕೂಲವಾಗುತ್ತದೆ. ರಾಜ್ಯ ಸ್ಥಾನಮಾನದಿಂದ ಲಡಾಖ್ ಜನರು ಕೇಂದ್ರ ಸರ್ಕಾರಕ್ಕೆ ಋಣಿಯಾಗಲಿದ್ದಾರೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೂಪರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಇನ್ನೊಂದು ರಾಜ್ಯ ಉದಯವಾಗುವ ಕಾಲ ಹತ್ತಿರಕ್ಕೆ ಬರ್ತಾ ಇದೆಯಂತೆ. ಅದ್ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದಲ್ಲಿ ಮತ್ತೊಂದು ರಾಜ್ಯ ಉದಯ. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಭಾರತದ ಕಿರೀಟ ನೈಸರ್ಗಿಕ ಕಳಶದಂತಿರುವ ಲಡಾಖ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತಾ ಇದೆ. ಲಡಾಖ್ ರಾಜ್ಯಕ್ಕೆ ಕೇಂದ್ರ ಸ್ಥಾನಮಾನ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕೇಂದ್ರ ಗೃಹ ಇಲಾಖೆ ಅಲ್ಲಿನ ರಾಜಕೀಯ ಪಕ್ಷಗಳನ್ನ ಮಾತುಕತೆಗೆ ಕರೆದಿದೆ. ಪ್ರಧಾನಿ ಮೋದಿ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿನ 370 ರದ್ದು ಮಾಡಿದ ಬಳಿಕ ಲಡಾಖ್ನನ್ನ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿತ್ತು. ಲಡಾಖ್ ಜನರು ಕೂಡ ಪ್ರತ್ಯೇಕ ರಾಜ್ಯಕ್ಕಾಗಿ ದಶಕಗಳಿಂದ ಬೇಡಿಕೆ ಇಟ್ಟಿದ್ರು. ಇದೀಗ ಅಲ್ಲಿನ ಜನರ ಭಾವನೆಯಂತೆ ಕೇಂದ್ರ ಸರ್ಕಾರ ಲಡಾಖ್ ರಾಜ್ಯ ಮಾಡಲು ಮುಂದಾಗಿದೆ. ಮುಂದಿನ ತಿಂಗಳು ಮೇ ಗೃಹ ಇಲಾಖೆ ಕಾರ್ಯದರ್ಶಿ ನಿತ್ಯಾನಂದನ್ ರೈ ನೇತೃತ್ವದಲ್ಲಿ ಹೈಪವರ್ ಮೀಟಿಂಗ್ ನಾಯಕರು ಚರ್ಚೆ ಮಾಡಲಿದ್ದಾರೆ. ಈ ಸಭೆಗೆ ಕೆಡಿಎ, ಲ್ಯಾಬ್, ಎಲ್ಎಬಿ ಪಕ್ಷದ ನಾಯಕರು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಲಡಾಖ್ ಪ್ರತ್ಯೇಕ ರಾಜ್ಯ ಬೇಡಿಕೆ ಇಟ್ಟು ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ರು. ಇದೀಗ ಇದೇ ವಿಚಾರವನ್ನ ಅಲ್ಲಿನ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ಮುಂದಿಡಲಿವೆ. ಲಡಾಖ್ಗೆ ಪ್ರತ್ಯೇಕ ರಾಜ್ಯ, 2 ಲೋಕಸಭಾ ಕ್ಷೇತ್ರ, ಪ್ರತ್ಯೇಕ ಲೋಕಸೇವಾ ಆಯೋಗ ಸೇರಿ ಹಲವು ಬೇಡಿಕೆ ಇಟ್ಟಿದ್ದಾರೆ. ಲಡಾಖ್ ರಾಜ್ಯವಾದರೆ ಭದ್ರತೆಗೆ ಹೆಚ್ಚು ಅನುಕೂಲ. ಲಡಾಖ್ ರಾಜ್ಯವಾಗುವುದರಿಂದ ಭಾರತಕ್ಕೆ ಹೆಚ್ಚು ಹಿತ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಲಿಸಿದರೆ ಲಡಾಖ್ ಹೆಚ್ಚು ಅಂತಾರಾಷ್ಟೀಯ ಗಡಿಯನ್ನ ಹೊಂದಿದೆ. ಚೀನಾ, ಪಾಕಿಸ್ತಾನ ಹಾವಳಿ ನಿಯಂತ್ರಣಕ್ಕೆ ಲಡಾಖ್ ಅನುಕೂಲವಾಗುತ್ತದೆ. ರಾಜ್ಯ ಸ್ಥಾನಮಾನದಿಂದ ಲಡಾಖ್ ಜನರು ಕೇಂದ್ರ ಸರ್ಕಾರಕ್ಕೆ ಋಣಿಯಾಗಲಿದ್ದಾರೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೂಪರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಇನ್ನೊಂದು ರಾಜ್ಯ ಉದಯವಾಗುವ ಕಾಲ ಹತ್ತಿರಕ್ಕೆ ಬರ್ತಾ ಇದೆಯಂತೆ. ಅದ್ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದಲ್ಲಿ ಮತ್ತೊಂದು ರಾಜ್ಯ ಉದಯ. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಭಾರತದ ಕಿರೀಟ ನೈಸರ್ಗಿಕ ಕಳಶದಂತಿರುವ ಲಡಾಖ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತಾ ಇದೆ. ಲಡಾಖ್ ರಾಜ್ಯಕ್ಕೆ ಕೇಂದ್ರ ಸ್ಥಾನಮಾನ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕೇಂದ್ರ ಗೃಹ ಇಲಾಖೆ ಅಲ್ಲಿನ ರಾಜಕೀಯ ಪಕ್ಷಗಳನ್ನ ಮಾತುಕತೆಗೆ ಕರೆದಿದೆ.
ಪ್ರಧಾನಿ ಮೋದಿ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿನ 370 ರದ್ದು ಮಾಡಿದ ಬಳಿಕ ಲಡಾಖ್ನನ್ನ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿತ್ತು. ಲಡಾಖ್ ಜನರು ಕೂಡ ಪ್ರತ್ಯೇಕ ರಾಜ್ಯಕ್ಕಾಗಿ ದಶಕಗಳಿಂದ ಬೇಡಿಕೆ ಇಟ್ಟಿದ್ರು. ಇದೀಗ ಅಲ್ಲಿನ ಜನರ ಭಾವನೆಯಂತೆ ಕೇಂದ್ರ ಸರ್ಕಾರ ಲಡಾಖ್ ರಾಜ್ಯ ಮಾಡಲು ಮುಂದಾಗಿದೆ. ಮುಂದಿನ ತಿಂಗಳು ಮೇ ಗೃಹ ಇಲಾಖೆ ಕಾರ್ಯದರ್ಶಿ ನಿತ್ಯಾನಂದನ್ ರೈ ನೇತೃತ್ವದಲ್ಲಿ ಹೈಪವರ್ ಮೀಟಿಂಗ್ ನಾಯಕರು ಚರ್ಚೆ ಮಾಡಲಿದ್ದಾರೆ. ಈ ಸಭೆಗೆ ಕೆಡಿಎ, ಲ್ಯಾಬ್, ಎಲ್ಎಬಿ ಪಕ್ಷದ ನಾಯಕರು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಲಡಾಖ್ ಪ್ರತ್ಯೇಕ ರಾಜ್ಯ ಬೇಡಿಕೆ ಇಟ್ಟು ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ರು. ಇದೀಗ ಇದೇ ವಿಚಾರವನ್ನ ಅಲ್ಲಿನ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ಮುಂದಿಡಲಿವೆ. ಲಡಾಖ್ಗೆ ಪ್ರತ್ಯೇಕ ರಾಜ್ಯ, 2 ಲೋಕಸಭಾ ಕ್ಷೇತ್ರ, ಪ್ರತ್ಯೇಕ ಲೋಕಸೇವಾ ಆಯೋಗ ಸೇರಿ ಹಲವು ಬೇಡಿಕೆ ಇಟ್ಟಿದ್ದಾರೆ. ಲಡಾಖ್ ರಾಜ್ಯವಾದರೆ ಭದ್ರತೆಗೆ ಹೆಚ್ಚು ಅನುಕೂಲ. ಲಡಾಖ್ ರಾಜ್ಯವಾಗುವುದರಿಂದ ಭಾರತಕ್ಕೆ ಹೆಚ್ಚು ಹಿತ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಲಿಸಿದರೆ ಲಡಾಖ್ ಹೆಚ್ಚು ಅಂತಾರಾಷ್ಟೀಯ ಗಡಿಯನ್ನ ಹೊಂದಿದೆ. ಚೀನಾ, ಪಾಕಿಸ್ತಾನ ಹಾವಳಿ ನಿಯಂತ್ರಣಕ್ಕೆ ಲಡಾಖ್ ಅನುಕೂಲವಾಗುತ್ತದೆ. ರಾಜ್ಯ ಸ್ಥಾನಮಾನದಿಂದ ಲಡಾಖ್ ಜನರು ಕೇಂದ್ರ ಸರ್ಕಾರಕ್ಕೆ ಋಣಿಯಾಗಲಿದ್ದಾರೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೂಪರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಇನ್ನೊಂದು ರಾಜ್ಯ ಉದಯವಾಗುವ ಕಾಲ ಹತ್ತಿರಕ್ಕೆ ಬರ್ತಾ ಇದೆಯಂತೆ. ಅದ್ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತದಲ್ಲಿ ಮತ್ತೊಂದು ರಾಜ್ಯ ಉದಯ. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಭಾರತದ ಕಿರೀಟ, ನೈಸರ್ಗಿಕ ಕಳಶದಂತಿರುವ ಲಡಾಖ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತಾ ಇದೆ. ಲಡಾಖ್ ರಾಜ್ಯಕ್ಕೆ ಕೇಂದ್ರ ಸ್ಥಾನಮಾನ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಕೇಂದ್ರ ಗೃಹ ಇಲಾಖೆ ಅಲ್ಲಿನ ರಾಜಕೀಯ ಪಕ್ಷಗಳನ್ನ ಮಾತುಕತೆಗೆ ಕರೆದಿದೆ. ಪ್ರಧಾನಿ ಮೋದಿ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿನ 370 ರದ್ದು ಮಾಡಿದ ಬಳಿಕ ಲಡಾಖ್ನನ್ನ ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡಿತ್ತು. ಲಡಾಖ್ ಜನರು ಕೂಡ ಪ್ರತ್ಯೇಕ ರಾಜ್ಯಕ್ಕಾಗಿ ದಶಕಗಳಿಂದ ಬೇಡಿಕೆ ಇಟ್ಟಿದ್ರು. ಇದೀಗ ಅಲ್ಲಿನ ಜನರ ಭಾವನೆಯಂತೆ ಕೇಂದ್ರ ಸರ್ಕಾರ ಲಡಾಖ್ ರಾಜ್ಯ ಮಾಡಲು ಮುಂದಾಗಿದೆ. ಮುಂದಿನ ತಿಂಗಳು ಮೇ ಗೃಹ ಇಲಾಖೆ ಕಾರ್ಯದರ್ಶಿ ನಿತ್ಯಾನಂದನ್ ರೈ ನೇತೃತ್ವದಲ್ಲಿ ಹೈಪವರ್ ಮೀಟಿಂಗ್ ನಾಯಕರು ಚರ್ಚೆ ಮಾಡಲಿದ್ದಾರೆ. ಈ ಸಭೆಗೆ ಕೆಡಿಎ, ಲ್ಯಾಬ್, ಎಲ್ಎಬಿ ಪಕ್ಷದ ನಾಯಕರು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಲಡಾಖ್ ಪ್ರತ್ಯೇಕ ರಾಜ್ಯ ಬೇಡಿಕೆ ಇಟ್ಟು ಹೋರಾಟಗಾರ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ರು. ಇದೀಗ ಇದೇ ವಿಚಾರವನ್ನ ಅಲ್ಲಿನ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರದ ಮುಂದಿಡಲಿವೆ. ಲಡಾಖ್ಗೆ ಪ್ರತ್ಯೇಕ ರಾಜ್ಯ, 2 ಲೋಕಸಭಾ ಕ್ಷೇತ್ರ, ಪ್ರತ್ಯೇಕ ಲೋಕಸೇವಾ ಆಯೋಗ ಸೇರಿ ಹಲವು ಬೇಡಿಕೆ ಇಟ್ಟಿದ್ದಾರೆ. ಲಡಾಖ್ ರಾಜ್ಯವಾದರೆ ಭದ್ರತೆಗೆ ಹೆಚ್ಚು ಅನುಕೂಲ. ಲಡಾಖ್ ರಾಜ್ಯವಾಗುವುದರಿಂದ ಭಾರತಕ್ಕೆ ಹೆಚ್ಚು ಹಿತ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಲಿಸಿದರೆ ಲಡಾಖ್ ಹೆಚ್ಚು ಅಂತಾರಾಷ್ಟೀಯ ಗಡಿಯನ್ನ ಹೊಂದಿದೆ. ಚೀನಾ, ಪಾಕಿಸ್ತಾನ ಹಾವಳಿ ನಿಯಂತ್ರಣಕ್ಕೆ ಲಡಾಖ್ ಅನುಕೂಲವಾಗುತ್ತದೆ. ರಾಜ್ಯ ಸ್ಥಾನಮಾನದಿಂದ ಲಡಾಖ್ ಜನರು ಕೇಂದ್ರ ಸರ್ಕಾರಕ್ಕೆ ಋಣಿಯಾಗಲಿದ್ದಾರೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೂಪರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.